ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕವಿತಾ ತಿಮ್ಮಟ್. ಏನಪ್ಪ ಅಂತಂದರೆ ಇವತ್ತು ನಾಯ್ಸ್ ಬಡ್ಸ್ ಇಯರ್ ಒಂದು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಟೆಕ್ನಿಕಲ್ ಪೀಸ್ ನಂತರ R1 ಅಂತೇಳಿ ಇದರಲ್ಲಿ 240 ಅವರ್ ಪ್ಲೇಬ್ಯಾಕ್ ಟೈಮಿಂಗ್ ಕೊಟ್ಟಿದ್ದಾನೆ. ಕ್ವಾಡ್ ಮೈಕ್ ಕ್ಯಾಮ್ರಾ ಇದೆ. ENC ಅಂತಿದೆ. ENC ಅಂತಂದರೆ ಏರ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಹೇಳ್ಬಿಟ್ಟು ಅದೊಂದು ಫೀಚರ್ಸ್ ಇದೆ. ಆಮೇಲೆ IP ರೆಸ್ಟೆನ್ಸ್ ಇದೆ. IPX5 ವಾಟರ್ ರೆಸ್ಟೆನ್ಸ್ ಇರೋದು. ಅದು ಬಿಟ್ಟರೆ ಸದ್ಯಕ್ಕೆ ಮತ್ತು ಏನೊಂದು ವಾಯ್ಸ್ ಅಸಿಸ್ಟೆಂಟ್ ಇದೆ. ಆಮೇಲೆ 11mm ಡ್ರೈವ್ ಇರುತ್ತೆ. ಸೊ 11mm ಡ್ರೈವ್ ಎಲ್ಲಿ ಇರುತ್ತೆ ಸೊ ನೋಡ್ಬೋದು. ಒರಿಜಿನಲ್ ನಾಯ್ಸ್ದು ಬ್ರ್ಯಾಂಡ್. ಸೊ 11mm ಡ್ರೈವ್ ಅಂತಂದರೆ ಇದರೊಳಗಡೆ ಇದೆಯಲ್ಲ, ಇದರೊಳಗಡೆ ಒಂದು ಸ್ಪೀಕರ್ ಥರ ಬರುತ್ತೆ ರೌಂಡ್ ಶೇಪು, ಅದು ಡ್ರೈವ್ ಅಂತಾರೆ. ಅದೇ ಡ್ರೈವು 11mm ಇರೋದು. ಅದು ಎಷ್ಟು ಇರುತ್ತೆ ಅಷ್ಟು ಬೇಸು, ಆಮೇಲೆ ವಾಯ್ಸ್ ಕ್ಲಿಯರಿಟಿ, ಸಾಂಗು ಕ್ಲಿಯರಿಟಿ ಬರುತ್ತೆ. ಸೊ ಅದ್ರ ಸಂಬಂಧ 11mm 20mm ಇಲ್ಲ 9.8 ಡ್ರೈವ್ಸ್ ಅಂತಿದೆ. ಸೊ ಅದೆಲ್ಲ ಕಡಿಮೆ ಆಗುತ್ತೆ. ಬಟ್ ಇದು 11mm ಡ್ರೈವ್ ಇರುತ್ತೆ. ಸೊ ಚೆನ್ನಾಗಿದೆ. ಆಮೇಲೆ ಟ್ಯಾಪ್ ಟಚ್ ಕಾಲರ್ ಇಶ್ಯೂಯಿಂಗ್ ಇದೆ ಇದರಲ್ಲಿ. ಟ್ಯಾಪ್ ಟಚ್ ಫೋನ್ ಬಂದಾಗೆ ಟ್ಯಾಪ್ ಮಾಡಿದ್ರೆ ಸಾಕು ಕಾಲರ್ ಇಶ್ಯೂ ಆಗುತ್ತೆ. ಆಮೇಲೆ ಸಾಂಗ್ ಫಾರ್ವರ್ಡ್ ಮಾಡಬೇಕಂತಂದ್ರೂ ಕೂಡ ಡಬಲ್ ಟ್ಯಾಪ್ ಮಾಡಿದ್ರೆ ಸಾಂಗ್ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಸೊ ಅದು ಆಪ್ಷನ್ ಟಚ್ ಇರೋದು. ಸೊ ಒಂದು ಸುಮಾರನ್ನು ಅನ್ಬಾಕ್ಸ್ ಮಾಡಿ ನೋಡ್ಬೋದು ಬಾಕ್ಸ್ ಪೀಸು. ಸೊ ಏನೇನಿದೆ ಅಂತೇಳಿ ನಾವೆಲ್ಲ ಇದನ್ನ ಕಟ್ ಮಾಡಲ್ಲ. ಮತ್ತೆ ನಮ್ಮ ಇಷ್ಟ ಇದ್ದಂಗೆ ಏನೇನಿದೆ ಇದು ಓಪನ್ ಮಾಡೋಣ. ಮಾಡ್ತಾ ಇದ್ದಂಗೆ ಒಂದು ಬಡ್ಸ್ ಇರುತ್ತೆ. ಸಖತ್ತಾಗಿ ಬಿಲ್ಡ್ ಪ್ರೀಮಿಯಮ್ ಆಗಿದೆ ಕ್ವಾಲಿಟಿ ಮಾತ್ರ. ಸೊ ಒಂದು ಬಡ್ಸ್ ಇದೆ. ಆಮೇಲೆ ಇದರಲ್ಲಿ ಏನೇನು ಕೊಟ್ಟಾರೆ ಅಂದರೆ ಒಂದು USB ಚಾರ್ಜರು Type-C ಕೇಬಲ್ ಇರೋದು, ಅದ್ರ ಜೊತೆ ಎಕ್ಸ್ಟ್ರಾ ಬಡ್ಸು. ಸೊ ಇಷ್ಟಿರೋದು. ಬಿಟ್ಟರೆ ಮೇಲೆ ನಾಯ್ಸ್ದು ಸ್ಟಿಕರ್ ಕೊಟ್ಟಿದ್ದಾರೆ. ಸ್ಟಿಕರ್ಸ್ ಕೊಟ್ಟಿದ್ದಾರೆ ನಾಯ್ಸ್ದು. ಓಕೆ, ಇದೆಲ್ಲ ಆಯಿತು. ಯಾಕೋ ಗೋಪುರ ನಂದು ಕೈ ಕೊಡ್ತಾಯಿದೆ ಒಂದು, ಯಾಕಂದರೆ ರೂಮ್ ಒಳಗಡೆ ಕುತ್ಕೊಂಡು ವೀಡಿಯೋ ಮಾಡೋಕ್ಕೋಸ್ಕರ ಮೇ ಬಿ ಹೀಟ್ ಆಗ್ತಾಯಿದೆ ಅದಕ್ಕೆ ಕ್ಯಾಮ್ರಾ. ಸೊ ಅದಕ್ಕೆ ಹ್ಯಾಂಗಾಗಿ ಸ್ಟಕ್ ಆಗ್ತಾಯಿದೆ. ಇಷ್ಟೊತ್ತನೇ ಒಂದು 5 ನಿಮಿಷ ವೀಡಿಯೋ ಮಾಡಿದಾಗ ಏನಾಗಿಲ್ಲ. ಸೊ ನಾಯ್ಸ್ ಬಗ್ಗೆ ಮಾತಾಡೋದು ಅಂತಂದರೆ ನಾಯ್ಸ್ RN5 ಮಾಡಲು. ಸೊ ಇದ್ರದ್ದು ನಿಖರವಾದ ಬೆಲೆ ಬಂದು 1499 ರುಪೀಸು. ನೀವು ಸೊ ಏನಪ್ಪ ಅಂತಂದರೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಯೂಟ್ಯೂಬು, ಮುಂಚೆಯಿಂದ ಮಾಡ್ತಾಯಿಲ್ಲ. ಸೊ ಯಾರೆಲ್ಲ ನಂದು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಯಾವುದು ಪ್ರಾಡಕ್ಟ್ ಬಗ್ಗೆ ನಾನು ರಿವ್ಯೂ ಮಾಡ್ಬೇಕಂತ ಹೇಳಿ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ರಿವ್ಯೂ ಮಾಡ್ತೀನಿ. ಸೊ ಜಾಸ್ತಿ ಯಾವುದು ಕಮೆಂಟ್ಸ್ ಬರ್ತದೆ ನೋಡ್ಕೊಂಬಿಟ್ಟು ಆ ಪ್ರಾಡಕ್ಟ್ ನಾನು ರಿವ್ಯೂ ಮಾಡ್ತೀನಿ. ಸೊ ನೀವು ಸಪೋರ್ಟ್ ಕೊಟ್ಟರೆ ನಾನು ಬೇರೆ ಬೇರೆ ವೀಡಿಯೋಸ್ಗಳು ಮಾಡೋಕ್ಕೆ ನನಗೆ